ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ತಂದಾಯಿತು. ಬನ್ನಿ ಇವತ್ತು ಮಾತಾಡು ಮಲ್ಲಿಗೆ ಸೀರಿಯಲ್ ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವೀಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್. ಚಾಮಂತಿ ಹೆಂಗೋ ಅಭಿನೆಲ್ಲ ಒಪ್ಪಿಸಿ ಕರ್ಕೊಂಡು ಬಂದಿದ್ದಾಳೆ ಮನೆಗೆ, ಬರ್ಡೇ ಅಂತ ಹೇಳ್ಬಿಟ್ಟು. ಆದರೆ ಇಲ್ಲಿ ಬರ್ಡೇಗೆ ಬರೋ ಮುಂಚೆ ಸ್ವರಗೆ ಅಲ್ಲಿ ಸತ್ಯ ಡೆಲಿವರಿ ಮಾಡಿದ ನರ್ಸು ಸತ್ಯ ಹೇಳಬೇಕು, ನಿಮ್ಮ ಮಗು ಬದುಕಿದೆ ಅಂತ ಹೇಳ್ತಾಳೆ ಅಷ್ಟೇ. ಆದರೆ ಯಾರ ಮನೇಲಿದೆ ಅಂತ ಹೇಳಲ್ಲ ಒಂದು. ಮತ್ತು ಅಷ್ಟೊತ್ತಿಗೆ ಆಕ್ಸಿಡೆಂಟಲ್ಲಿ ಸತ್ತೋಗ್ಬಿಡ್ತಾಳೆ. ಹೀಗಾಗಿ ಅವಳು ಏನು ಹೇಳ್ದಲೇ ಹೋದ್ಲು, ಬದುಕಿದೆ ಮಗು ಅಂತ ಹೇಳಿದ್ಲು ಅಷ್ಟೇ. ಯಾರು ಸಾಕ್ತಾಯಿದ್ದಾರೆ, ಯಾರ ಮನೇಲಿದೆ ಅಂತ ಹೇಳಲಿಲ್ಲ. ಆಮೇಲೆ ಸ್ವರ ಬರ್ತಾಳೆ ಮನೆಗೆ. ಬಂದಾಗ ಅಭಿ ಹೋಗಿ ಆ ಕಡೆ ಕೂತಿರ್ತಾನೆ. ಸ್ವರ ಬಂದಾದಮೇಲೆ ಚಾಮಂತಿ ಹೇಳ್ತಾಳೆ, ಇಷ್ಟೊತ್ತು ಏನು ಮಾಡ್ತಿದ್ದೆ ಸ್ವರ, ಬೇಗ ಬರಬಾರ್ದೇನೆ ಅಂತ. ಅಲ್ಲ ಕಣೆ, ಒಂದು ವಿಷಯ ಹೇಳಬೇಕು, ಈ ವಿಷಯ ಹೇಳೋಕ್ಕೆ ಈಗ ಟೈಮ್ ಇಲ್ಲ, ನಡಿ ಇವಾಗ ಕೇಕ್ ಕಟ್ ಮಾಡೋದಿದೆ ಅಂತೇಳಿ ಕೇಕ್ ಕಟ್ ಮಾಡೋಕ್ಕೆ ಕರ್ಕೊಂಡು ಹೋಗ್ತಾಳೆ. ಆಮೇಲೆ ಈ ಮಗು ಏನು ಮಾಡುತ್ತೆ, ಬಾಬಿ ಅಲ್ಲಿ ಕೆಲಸದ ವಂಜಾಕ್ಷಿ ಫೋನ್ ತೊಗೊಂಡು ಫೋನ್ ಮಾಡ್ತೀನಿ ಅಮ್ಮ ಮೇಡಮ್ಗೆ, ನೋಡೋಣ ಏನು ಮಾಡ್ತಿದ್ದಾರೆ ಅಮ್ಮ ಮೇಡಮ್ ಅಂತೇಳಿ ಫೋನ್ ಮಾಡುತ್ತೆ. ಫೋನ್ ಮಾಡೋಕ್ಕೆ ಹೋದರೆ ಫೋನ್ ಎತ್ತಲ್ಲ. ಅಷ್ಟೊತ್ತಿಗೆ ಇವ್ರು ಸ್ವಲ್ಪ ಗಡಿಬಿಡಿ ಆಗಿಬಿಟ್ಟಿರುತ್ತೆ ಅಲ್ಲಿ. ಇವನಿಗೆ ಮಗು ವಿಷಯ ಗೊತ್ತಾಯ್ತಲ್ಲ ಸ್ವರಂಗಿ ಅಂತೇಳ್ಬಿಟ್ಟು ಇವನು ಗಾಬರಿಯಾಗಿ ಅಭಿ ಸಿಕ್ಕಾಬಟ್ಟೆ ಹಿಂದಿಂದೆಲ್ಲ ಎತ್ತಾಕಿ ಎಲ್ಲರಿಗೂ ಬೈದು ಬಿಡ್ತಾನೆ. ಇಬ್ರಿಗೂ ಸರಿಯಾಗಿ ಬೈದು ಬೈದು ಕೇಕೆಲ್ಲ ಎತ್ತಿ ಎಸ್ತು ರಂಪಾಟ ಮಾಡಾಕ್ಬಿಡ್ತಾನೆ. ಅದು ನೋಡಿ ಎಲ್ಲರಿಗೂ ಬೇಜಾರಾಗುತ್ತೆ. ಈ ಅಮ್ಮ ಹೇಳಲೇ ಇಲ್ಲ, ಹಂಗೆ ಸತ್ತೇ ಹೋಗ್ಬಿಡ್ತು. ಹಾಸನಲ್ಲಿ ಡೆಲಿವರಿ ಮಾಡಿದ್ದು, ಹಾಸನ ಹಾಸ್ಪೆಟ್ಲು, ಇಂಥ ಹಾಸ್ಪೆಟ್ಲು ಅಂತೆಲ್ಲ ಹೇಳಿದ್ಲು. ಆದರೆ ಮಗು ಯಾರ ಕೈ ಕೊಟ್ಟೆ ಅಂತ ಹೇಳಲಿಲ್ಲ. ಅಷ್ಟು ಹೇಳೋಷ್ಟರೊಳಗೆ ಜೀವ ಹೋಗ್ಬಿಡುತ್ತೆ. ಹಾಗಾಗಿ ಅವಳು ಹೇಳೋಕ್ಕೆ ಆಗಲಿಲ್ಲ. ಆಮೇಲೆ ಸ್ವರ ರೆಡಿಯಾಗಿ ಬನ್ನಿ ಅಂತ ಹೇಳ್ತಾಳೆ ಚಾಮಂತಿ. ಸ್ವರ ರೆಡಿಯಾಗಿ ಬರ್ತಾಳೆ, ಇನ್ನೇನು ಕೇಕ್ ಕಟ್ ಮಾಡಬೇಕು. ಅಷ್ಟೊತ್ತಿಗೆ ಇವನು ಅಂತ ಅವಳು, ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕು ಅಭಿ ಅಂತ ಹೇಳಿ ಖುಷಿಯಾಗಿ ಹೇಳ್ತಾ ಇರ್ತಾಳೆ. ನಮ್ಮ ಮಗು ಬದುಕಿದೆಯಂತೆ, ನಮ್ಮ ಮಗು ಆದರೆ ಎಲ್ಲಿದೆ ಅಂತ ಹೇಳಲಿಲ್ಲ, ಆಕ್ಸಿಡೆಂಟಲ್ಲಿ ಸತ್ತೋಗ್ಬಿಟ್ಲು. ನಂಗೆ ಅಂದ ತಕ್ಷಣ ಇವನಿಗೆ ಪಿತ್ತ ನತ್ತಿಗೇರ್ಬಿಡುತ್ತೆ. ಆ ಕಡೆ ಅವ್ರ ಹತ್ರ ಜಗಳ ಆಡಬೇಕು ಅನಿಸುತ್ತೆ. ನೀನು ಅದಕ್ಕೋಸ್ಕರನೇ ಹಾಸನಿಂದ ಬೆಂಗಳೂರಿಗೆ ಬಂದಿದ್ದೀಯಾ ಅಂತ ಹೇಳ್ಬಿಟ್ಟು ಎಲ್ಲ ಜಗಳ ಆಡಿ ನಮ್ಮ ಸಂಸಾರ ಹಾಳು ಮಾಡಬೇಕು ಅಂತಲೇ ಬಂದೀಯಾ, ನನ್ನ ಸಂಸಾರದಲ್ಲಿ ಇನ್ನೊಂದು ದಿವಸ ತಲೆ ಹಾಕಬಾರ್ದು ನೀನು, ಹಾಗೆ ಹೀಗೆ ಅಂತೇಳಿ ಇಷ್ಟು ಚೆನ್ನಾಗಿರೋ ಕೇಕನ್ನು ತೆಗೆದು ಎಸ್ದು ಬಿಡ್ತಾನೆ. ಎಸ್ದ ತಕ್ಷಣ ಎಲ್ಲ ಪುಡಿ ಪುಡಿ ಆಗೋಗ್ಬಿಡುತ್ತೆ. ಚಾಮಂತಿ ಕಣ್ಣು ಬಿಟ್ಟಂಗೆ ನೋಡ್ತಾ ಇರ್ತಾಳೆ. ಈಗ ತಾನೇ ಚೆನ್ನಾಗಿದ್ದ ಅಭಿ, ಈಗಾಗಲೇ ಏನಾಯಿತು ಇವನಿಗೆ ಅಂತೇಳ್ಬಿಟ್ಟು. ನೀನು ಯಾಕೆ ಸುಳ್ಳು ಹೇಳಿದೆ ಚಾಮಂತಿ, ಫಸ್ಟ್ ಹೇಳಿದೆ ನಾನೊಬ್ಬಳೇ ಇದ್ದೀನಿ ಅಂತ, ಸ್ವರ ಬಂದಿದ್ದಾಳೆ ಅಂತ ಹೇಳಲೇ ಇಲ್ಲ. ಆಮೇಲೆ ಪಿ ಜಿಲಿದ್ದೀನಿ ಅಂತ ಹೇಳಿದೆ, ಪಿ ಜಿ ಹೌದು ಅಂತ ಹೇಳಿದೆ. ಆಮೇಲೆ ಹೇಳಿದೆ ಅಲ್ಲಿ ಪಿ ಜಿ ಸಣ್ಣ ಮನೆ ಆಯಿತು, ಇನ್ನು ಸ್ವಲ್ಪ ದೊಡ್ಡ ಮನೆ ಬೇಕು ಅಂತ ಇಲ್ಲಿಗೆ ಬಂದೆ ಅಂತ. ಯಾವತ್ತೂ ನನ್ನ ಜೊತೆಗಿದ್ದಾಳೆ ಸ್ವರ ಅಂತ ಹೇಳಲೇ ಇಲ್ಲ ನೀನು, ನಾನೇ ಕಂಡಿಡ್ದೆ ನೋಡಬೇಕು ಅಂತಾನೆ ಅಂತೇಳಿ ಜಗಳನೇ ಸಿಕ್ಕಾಬಟ್ಟೆ ಜಗಳ ಆಡೇ ಬಿಡ್ತಾನೆ. ಏನು ಮಾಡಿರೋ ಜಗಳನ ನಿಲ್ಸೋಕ್ಕಾಗಲೇ ಇಲ್ಲ. ಆಮೇಲೆ ಚೆನ್ನಾಗಿ ಬೈದು, ಇವತ್ತಿಗೆ ಹೊರತು ನನಗೆ ಮುಖ ತೋರಿಸ್ಬೇಡ, ಇನ್ನು ನಾನು ಯಾವತ್ತೂ ನಿನಗೆ ಮುಖ ತೋರಿಸಲ್ಲ, ನೀನು ಏನಾರ ಮಾಡ್ಕೊಂಡು ಹೋಗು, ಮತ್ತು ವಾಪಸ್ ಹಾಸನಿಗೆ ಕರ್ಕೊಂಡೋಗು ಚಾಮಂತಿನೂ ಅಂತ ಹೇಳ್ಬಿಟ್ಟು ಬೇಜಾರು ಮಾಡಿಕೊಂಡು ಹೊರಟೋಗ್ಬಿಡ್ತಾನೆ. ಅವನು ಹೊರಟೋಗ್ತಾನೆ. ಅಲ್ಲಿ ಗಲಿಬಿಲಿ ಅವಳಿಗೆ, ಝಾನ್ಸಿಗೆ. ಅಯ್ಯೋ ಅಭಿ ಅವರು ಸ್ವರ ಮನೆಗೆ ಹೋಗೋನು ಇನ್ನೂ ಬರಲಿಲ್ವಲ್ಲ, ಅಲ್ಲೇನಾಯಿತು ಏನು ಅಂತ. ಇವಳು ಹೋಗೋಕ್ಕೆ ಅಂತ ಹೊರಟಿರ್ತಾಳೆ. ಅಷ್ಟೊತ್ತಿಗೆ ವಂಜಾಕ್ಷಿ ಹೇಳ್ತಾಳೆ, ಹಂಗೆ ಹೋಗಬೇಡ ಸ್ವರ, ಹೋದರೆ ಪ್ರಾಬ್ಲಮ್ ಆಗುತ್ತೆ, ನೀವು ಹೋದರೆ ಅವರೇ ಬರ್ತಾರೆ, ಬಂದಾದಮೇಲೆ ಎಲ್ಲ ವಿಷಯ ಗೊತ್ತಾಗುತ್ತೆ, ಸುಮ್ಮನೆ ರೀ ನೀವು ಹೋಗಬೇಡಿ ಅಂತ ಹೇಳ್ತಾಳೆ. ಅದು ಸರಿ ಅಂತೇಳಿ ಅವಳು ಅಲ್ಲೇ ಉಳ್ಕೊಂತಾಳೆ. ಏನು ಚಡಪಟ ಆ ಕಡೆ ಈ ಕಡೆ ತಿರುಗಾಡ್ತಿರ್ತಾಳೆ. ಇನ್ನೂ ಬರಲಿಲ್ವಲ್ಲ ಅಭಿ, ಇನ್ನೂ ಬರಲಿಲ್ವಲ್ಲ ಅಂತ. ಆಮೇಲೆ ಚಾಮಂತಿ ಪಾಪ ಬೇಜಾರು ಮಾಡಿಕೊಂಡು ಬಿಟ್ಟಂಗೆ ನೋಡ್ತಿದ್ದೆ. ಇಷ್ಟೆಲ್ಲ ಕಷ್ಟಪಟ್ಟು ಇಬ್ಬರನ್ನೂ ಒಂದು ಮಾಡಿದ್ದೆ, ಅದರಲ್ಲೂ ಅಭಿ ಹಿಂಗೆ ಜಗಳ ತಕ್ಕೊಂಡು ಹೋಗ್ಬಿಟ್ನಲ್ಲ ಅಂತೇಳ್ಬಿಟ್ಟು ಸಿಕ್ಕಾಬಟ್ಟೆ ಬೇಜಾರಾಗುತ್ತೆ. ಆಮೇಲೆ ಸ್ವರಗೆ ಹೇಳ್ತಾಳೆ, ಏನೂ ಬೇಜಾರು ಮಾಡ್ಕೋಬೇಡ ಸ್ವರ, ಸರಿ ಹೋಗುತ್ತೆ, ಸುಮ್ಮನಿರು, ಈಗ ಅವನೇನೋ ಸಿಟ್ಟಲ್ಲ ಹಂಗೆ ಹೋಗಿದ್ದಾನೆ, ಆಯಿತು ಇನ್ಮೇಲೆ ಸರಿ ಹೋಗ್ತಾನೆ, ಏನೂ ಯೋಚನೆ ಮಾಡಬೇಡ ಸುಮ್ಮನಿರು ಅಂತ ತುಂಬಾ ಸಮಾಧಾನ ಮಾಡ್ತಾಳೆ. ಸಮಾಧಾನ ಮಾಡಿ ಲಾಸ್ಟಲ್ಲಿ ಸುಮ್ಮನಿರು ಸ್ವರ, ಏನು ಯೋಚನೆ ಮಾಡಬೇಡ ಅಂತ. ಈ ಕಡೆ ಇವಳು ಬರೋವ್ರಿಗೂ ಕಾಯ್ತಾ ಇದ್ದಾಳೆ. ಎಲ್ಲ ಈ ಬಾಬಿಯಿಂದ ಆಗೋದು, ಇವನು ನಿಲ್ತಾ ಹೋಗಿದ್ರೆ ಸರಿ ಹೋಗೋದು, ಇವನಿಂದನೇ ಎಲ್ಲ ಆಗ್ತಿರೋದು ಅಂತ ಆ ಮಗು ಬೈತಾಳೆ.
ಆ ಮಗು ಹಂಗೇ ಅಲ್ಲಿ ಮೊಬೈಲ್ ಇಟ್ಬಿಟ್ಟು ಫೋನ್ ಎತ್ತಿಲ್ವಲ್ಲ ಅಮ್ಮ ಮೇಡಮ್ ಯಾಕೆ ಅಂತೇಳ್ಬಿಟ್ಟು ಅದು ಟೆನ್ಷನ್ ತೊಗೊಂಡು ಅದು ಸೀದಾ ಹಂಗೆ ರೂಮಿಗೆ ಹೋಗುತ್ತೆ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.